Hi, good morning everyone. So in this class we start about PHP. So PHP, what is PHP ಅಂತ ಕೇಳಿದ್ರೆ PHP ನ ನಾವು ಏನಂತ ಕರಿಬೋದಪ್ಪ ಅಂತಂದ್ರೆ ಪ್ರೀ ಪ್ರೊಸೆಸರ್ ಹೈಪರ್ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿಬೋದು ಅಥವಾ ಇಟ್ ಈಸ್ ಎ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿಬೋದು. ಸೊ ಇವಾಗ ನಾವು ವೇರಿಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ತಗೊಂಡ್ರೆ ಸೊ ವಿ ಆಲ್ ನೋ ದಟ್ ಫ್ರಮ್ ಫಸ್ಟ್ BCA ಟು ಇವಾಗ ನೀವು ಫೈನಲ್ ಇಯರ್ BCA ಅಂತ ಅಂದರೆ ನೀವೆಲ್ಲ ನೋಡಿರ್ಬೋದು ಎಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನಾವು ಕಲ್ತ್ಕೊಂಡ್ಬಂದಿದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ C ಆಗಿರ್ಬೋದು, C++ ಆಗಿರ್ಬೋದು, ಜಾವಾ, ಅಡ್ವಾನ್ಸ್ ಜಾವಾ ಆಗಿರ್ಬೋದು. ಸೊ ದೀಸ್ ಆರ್ ದ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇನ್ನು ಅಡ್ವಾನ್ಸ್ ಸೆನ್ಸಲ್ಲಿ ಏನು ಮಾಡಿದ್ರು ಅಂತಂದರೆ PHPನ ಇಂಟ್ರಡ್ಯೂಸ್ ಮಾಡಿದರು. ಸೊ PHP ಅಂತ ಅಂದರೆ ಏನು, ಸೊ PHPಯಿಂದ ಅಡ್ವಾಂಟೇಜಸ್ ಏನು, PHP ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಕ್ಕೆ ಬಂತು, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು, PHP ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಸಪೋರ್ಟ್ ಮಾಡುತ್ತೆ, ಸೊ ಕನೆಕ್ಟಿವಿಟಿ ವಿತ್ ಡಾಟಾ ಬೇಸ್ ಯೂಸ್ ಮಾಡಿಕೊಂಡು PHPನ ಹೆಂಗೆ ಮಾಡ್ತಾರೆ, ಸೊ ಇದನ್ನೆಲ್ಲ ನಾವು ಎಲ್ಲಿ ತಿಳ್ಕೊಳ್ಳೋಣ ಅಂತಂದರೆ PHP ಒಳಗೆ ತಿಳ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ತಿಳ್ಕೊಳ್ಳೋದಾಯಿತು ಅಂತ ಅಂದರೆ ಇನ್ ದ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಏನೇನಾಗುತ್ತೆ ಅಂದರೆ ಸೊ ಇಟ್ ಸಪೋರ್ಟ್ಸ್ ವೇರಿಯಸ್ ಡಾಟಾ ಟೈಪ್ಸ್ ಆಗಿರ್ಬೋದು, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು. ಸೊ ಇದೆಲ್ಲ ಸ್ಟೇಟ್ಮೆಂಟು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗೆ ಸಪೋರ್ಟ್ ಮಾಡುತ್ತೋ ಇನ್ ದ ಸೇಮ್ ಸೆನ್ಸ್ PHP ಆಲ್ಸೋ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವರ್ಷನ್ಸ್ ಅಂತ ನಾವು ತಗೊಳ್ತಾ ಹೋದ್ವಿ ಅಂದರು PHPಯಲ್ಲೂ ಕೂಡ ವರ್ಷನ್ಸ್ ಇದ್ದಾವೆ. ಅಡ್ವಾನ್ಸ್ ವರ್ಷನ್ಸ್ ಅಂತ ಇರ್ಬೋದು, ಲೋವರ್ ವರ್ಷನ್ಸ್ ಇರ್ಬೋದು, ಮಿಡ್ ವರ್ಷನ್ಸ್, ಸೊ ಈ ಥರ ಎಲ್ಲ ವರ್ಷನ್ಸ್ ಇದೆ. ಸೊ ಅಟ್ ಪ್ರೆಸೆಂಟಲ್ಲಿ ಯಾವ ವರ್ಷನ್ಸ್ PHP ನಡೀತಿದೆ ಅಂತಂದರೆ ವರ್ಷನ್ 5 ಅಂತ PHPದು ತಗೊಂಡಿದ್ದಾರೆ. PHPನ ಇವಾಗ ಫಾರ್ ಎಕ್ಸಾಂಪಲ್ ನಾವು C ಅಥವಾ C++ನ ಎಡಿಟ್ ಮಾಡೋದಕ್ಕೆ ಅಥವಾ ಎಡಿಟರ್ನ ಯಾವ್ದು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟರ್ಬೋ C ಆಗಿರ್ಬೋದು ಅಥವಾ ಈ ಥರ IDEಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ PHPನ ಹೆಂಗೆ ಅಂತಂದರೆ PHP ಇಸ್ ಎ ಓಪನ್ ಫ್ರೀ ಸೋರ್ಸ್, ಅಂದರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿರಲ್ಲ, ಅದು ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್ ಆಗಿರಲ್ಲ. ಸೊ ಇಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. PHPನ ನಾವೇನಂತ ಕರಿಬೋದು ಅಂದರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿಬೋದು. ಸೊ ಅದನ್ನು ನಾವು ಯಾವ ಎಡಿಟರ್ ಆದ್ರೂ ಯೂಸ್ ಮಾಡಿಕೊಂಡು ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಟ್ಪ್ಯಾಡ್++, IDE, ಸೊ ಈ ಥರ ಯಾವುದೇ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು PHPನ ಇದನ್ನು ಮಾಡ್ಬೋದು. ಸೊ PHP ಅಂತ ಅಂದರೆ ಏನು ಅಂದರೆ ಇಟ್ ಈಸ್ ಎ ಫ್ರೀ ಹೈಪರ್ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. PHPನ ಏನಂತ ಕರಿಬೋದು ಅಂದರೆ ಫ್ರೀ ಹೈಪರ್ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿಬೋದು. ಆರ್ ಇಟ್ ಈಸ್ ಎ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ ಸರ್ವರ್ ಸೈಡ್ ಅಂತಂದರೆ ಸೊ ನಾವು ಎಕ್ಸಾಂಪಲ್ ಇವಾಗ ಹೇಳ್ಬೋದು ಅಂತ ಹೆಂಗೆ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ದೇ ಆರ್ 2 ಟೈಪ್ಸ್ ಇರುತ್ತೆ. ಹೆಂಗೆ ಅಂದರೆ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಸ್ಕ್ರಿಪ್ಟ್ ಅಂತ ಅಂದರೆ ಅಲ್ಲೇನು ಮಾಡ್ತಾರೆ ಅಂದರೆ ಸ್ಟ್ಯಾಂಡರ್ಡ್ ಲೈಬ್ರರೀಸ್ನ ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಈ ಥರ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಪ್ರೋಗ್ರಾಮಿಂಗ್ನ ಡೆವಲಪ್ ಮಾಡ್ತಾರೆ. ಸೊ ಅದಕ್ಕೆ PHPನ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತಾರೆ. ಸರ್ವರ್ ಸೈಡ್ ಇನ್ ದ ಸೆನ್ಸ್ ಡಾಟಾ ಬೇಸ್. ಸರ್ವರ್ ಸೈಡ್ ಅಂದರೆ ನಾವು ಏನಂತ ಕರಿತೀವಿ ಅಂದರೆ ಡಾಟಾ ಬೇಸ್. ಫಾರ್ ಎಕ್ಸಾಂಪಲ್ ಇವಾಗ HTML ಅದೆಲ್ಲ ಏನು ಹೇಳ್ತೀವಿ ಅದು ಕ್ಲೈಂಟ್ ಸೈಡ್ ಅಂತ ಕರೀತಾರೆ. ಬ್ಯಾಕ್ ಎಂಡ್ ಇನ್ ಪ್ರೋಗ್ರಾಮಿಂಗಲ್ಲಿ ಹೇಳಬೇಕು ಅಂದರೆ ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಅಂತ ಇರುತ್ತೆ. ಸೊ ಇದು PHPಯಲ್ಲಿ ಬರುತ್ತೆ ಅಂತ ಅಂದರೆ ಸರ್ವರ್ ಸೈಡಲ್ಲಿ ಬರುತ್ತೆ. ಸೊ ಇಟ್ ಕಮ್ಯುನಿಕೇಟ್ ವಿತ್ ಸರ್ವರ್ ರಿಲೇಟೆಡ್ ಏನೇ ಬೇಕು ಅಂತಂದ್ರೆ ಅದನ್ನು ನಾವು ಎಲ್ಲಿಂದ ಡೆವಲಪ್ ಮಾಡ್ತೀವಿ ಅಂತಂದರೆ PHPನ ಯೂಸ್ ಮಾಡಿಕೊಂಡು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಬರೀತಾರೆ. ಸೊ PHP ಏನಂತ ಕರೀತಾರೆ ಅಂದರೆ ಪ್ರೀ ಪ್ರೊಸೆಸರ್ ಹೈಪರ್ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಇಟ್ ಈಸ್ ಎ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಫ್ರೀ ಫ್ರಮ್ ಸೋರ್ಸ್ ಅಂತ ಕರೀತಾರೆ. ಇದು ಹೆಂಗೆ ಅಂದರೆ ಓಪನ್ ಸೋರ್ಸು, ಇದಕ್ಕೆ ಯಾವುದೇ ರೀತಿ ಕಾಸ್ಟ್ ಅನ್ನೋದಿರಲ್ಲ, ಏನಿಲ್ಲ. ಸೊ ಓಪನ್ ಸೋರ್ಸ್ ಇರೋದ್ರಿಂದ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಸೊ ಯಾವುದೇ ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್ ಆಗಿರಲ್ಲ, ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ MySQL ಆಗಿರ್ಬೋದು, SQL ಆಗಿರ್ಬೋದು. ಸೊ ಈ ಎರಡು ಡೇಟಾಬೇಸ್ನ ನಾವು ಡೈರೆಕ್ಟ್ ಕನೆಕ್ಟಿವಿಟಿ ವಿತ್ PHP ಅಂತ ಮಾಡ್ಬೋದು. ಸೊ ಇದೆಲ್ಲ ಏನಪ್ಪ MySQL ಅಂದರೆ ಸ್ಟ್ರಕ್ಚರ್ಡ್ ಕ್ವರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಇಟ್ ಈಸ್ ಎ ಡಾಟಾಬೇಸ್ ಟೈಪ್. ಸೊ ಇದನ್ನ ಏನಂತ ಮಾಡ್ತಾರೆ ಅಂದರೆ ಕ್ವರೀಸ್ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಕ್ವರೀಸ್ ಅಂತ ಅಂದರೆ ನಿಮಗೆ ಡಾಟಾಬೇಸಲ್ಲಿ ಬರುತ್ತೆ. ಸೊ ಇನ್ಸರ್ಟ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು. ಸೊ ಇವೆಲ್ಲ ಏನು ಅಂತಂದರೆ CRUD ಆಪರೇಷನ್ಸ್ ಅಂತ ಕರೀತಾರೆ. ಬೇಸಿಕ್ CRUD ಆಪರೇಷನ್ಸ್ನ ಯೂಸ್ ಮಾಡಿಕೊಂಡು ಸೊ ಸ್ಟ್ರಕ್ಚರ್ಡ್ ಕ್ವರಿ ಲ್ಯಾಂಗ್ವೇಜ್ನ ಏನು ಮಾಡ್ತಾರೆ ಅಂದರೆ ಸೊ PHP ಜೊತೆಗೆ ಓಪನ್ ಡಾಟಾಬೇಸ್ ಜೊತೆ ಕನೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ HTML ಇತ್ತು ಅಂತ ಅಂದರೆ ಇಲ್ಲಿ ಒಂದು DB
ಸೊ ಇಲ್ಲಿ PHP. ಸೊ ಇಲ್ಲಿ HTML ಇರುತ್ತೆ. ಸೊ ಫ್ರಂಟ್ ಎಂಡ್ ಡಿಸೈನ್ ಏನು ಮಾಡ್ಕೊಳ್ತಾರೆ ಅಂದರೆ HTML. PHP ಏನು ಮಾಡುತ್ತೆ ಅಂದರೆ ಸರ್ವರ್ ಸೈಡ್ ಅಂದರೆ DB ಜೊತೆ ಡಾಟಾಬೇಸ್ ಜೊತೆ ಕನೆಕ್ಟ್ ಮಾಡುತ್ತೆ. ಸೊ ಡಾಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಿ ಬ್ಯಾಕ್ ಟು HTML ಫ್ರಂಟ್ ಎಂಡ್ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ವಿ ಕ್ಯಾನ್ ಈಸಿಲಿ ಕ್ರಿಯೇಟ್ ಎ ವೆಬ್ ಡೆವಲಪ್ಮೆಂಟ್ ಆರ್ ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ PHP ಏನಾಗುತ್ತೆ ಯೂಸ್ ಆಗುತ್ತೆ. ಸೊ PHP ಎಂಬೆಡೆಡ್ ವಿತ್ HTML ಅಂಡ್ XML. ಸೊ PHP ಯಾವ್ದ್ರಿಂದ ಎಂಬೆಡೆಡ್ ಆಗಿರುತ್ತೆ ಅಂತಂದ್ರೆ XML ಮತ್ತೆ HTML ಜೊತೆ ಎಂಬೆಡೆಡ್ ಆಗಿರುತ್ತೆ. HTML ಅಂದ್ರೆ ನಮಗೆ ಆಲ್ರೆಡಿ ಗೊತ್ತು, ಇಟ್ ಈಸ್ ಎ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. XML ಅಂದ್ರೆ ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಇವಾಗ ಬೇಸಿಕ್ ಆಗಿ ನಮಗೆ ಗೊತ್ತಾಯ್ತು. ಸೊ PHP ಅಂದ್ರೆ ಏನು, ಸೊ PHP ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಬೇಸಿಕ್ ವರ್ಷನ್ ಆಫ್ PHP ಯಾವ್ದಿದೆ ಅಂತ ಅಂದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ವರ್ಷನ್ 5. PHP ದು ಬೇಸಿಕ್ ವರ್ಷನ್ ಅಟ್ ಪ್ರೆಸೆಂಟ್ ಯಾವ್ದಿದೆ ಅಂತ ಯಾರಾದ್ರೂ ಕೇಳಿದ್ರೆ ಇಟ್ ಈಸ್ ಎ ವರ್ಷನ್ 5 ಅಂತ ನಾವು ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ PHP ಹಂಗಿದ್ರೆ ಡಾಟಾ ಟೈಪ್ ಸಪೋರ್ಟ್ ಮಾಡುತ್ತಾ ಅಂತ ಕೇಳೋದಾದ್ರೆ ಎಸ್, ಇಟ್ ಸಪೋರ್ಟ್ಸ್ ಎ ಡೇಟಾ ಟೈಪ್. ಓಕೆನಾ, ಇಟ್ ಸಪೋರ್ಟ್ಸ್ ಎ ವೇರಿಯೇಬಲ್ಸ್. ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತರ PHP ಅಲ್ಲೂ ಕೂಡ ಡೇಟಾ ಟೈಪ್ಸ್ ಇರುತ್ತೆ, ವೇರಿಯೇಬಲ್ಸ್ ಇರುತ್ತೆ. ಹಾಗಿದ್ರೆ ಇವಾಗ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ PHP ಹೆಂಗಿರುತ್ತೆ ಅಂದ್ರೆ this is PHP. ಇಲ್ಲಿ ನಿಮಗೆ ಏನು ಸ್ಟೇಟ್ಮೆಂಟ್ಸ್ ಬೇಕೋ ಅದನ್ನ ಫಿಲ್ ಮಾಡಬಹುದು. 2 ಮಾರ್ಕ್ಸ್ಗೆ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ PHP ಅಂತ ಕೇಳಿದ್ರೆ ರೈಟ್ ಶಿಫ್ಟ್ ಆಪರೇಟರ್ ಕ್ವಶನ್ ಮಾರ್ಕ್, ಲೆಫ್ಟ್ ಶಿಫ್ಟ್ ಆಪರೇಟರ್ ಕ್ವಶನ್ ಮಾರ್ಕ್ PHP, ದೆನ್ ಲೆಫ್ಟ್ ಶಿಫ್ಟ್ ಆಪರೇಟರ್ ಕ್ವಶನ್ ಮಾರ್ಕ್ ಕ್ಲೋಸ್. ಸೊ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ PHP ಅಂತ ಕರಿತೀವಿ. ಸೊ ಇಲ್ಲೇನು ಅಂತಂದ್ರೆ ಇವಾಗ ಪ್ರಿಂಟಫ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಸೊ ಆ ಥರದ ಸ್ಟೇಟ್ಮೆಂಟ್ ಎಲ್ಲ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇನ್ ಕೇಸ್ ಪ್ರಿಂಟಫ್ ಬದಲಿ ನಾವು PHP ಅಲ್ಲಿ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಎಕೋ ಅಂತ ಯೂಸ್ ಮಾಡ್ಕೊಳ್ತೀವಿ. ಹೆಲೋ ವರ್ಲ್ಡ್. ಸೊ ವಿ ಆಲ್ ನೋ ದಟ್ ಇನ್ ಸಿ ಮತ್ತೆ C++ ಅಲ್ಲಿ ಸಿ ಅಲ್ಲಿ ಯಾವ್ದು ಯೂಸ್ ಮಾಡ್ಕೊಳ್ತೀವಿ ನಾವು ಅಂದ್ರೆ printf ಅಂತ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಇನ್ ದ ಸಿಮಿಲರ್ ವೇ ನಾವು PHP ಅಲ್ಲಿ ಪ್ರಿಂಟ್ ಮಾಡೋದಕ್ಕೆ ಅಥವಾ ಡಿಸ್ಪ್ಲೇ ಮಾಡೋದಕ್ಕೆ ಯಾವ ವರ್ಡ್ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಎಕೋ ಅನ್ನೋದನ್ನ ಯೂಸ್ ಮಾಡ್ಕೊಳ್ತೀವಿ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕೋ ಅಂಡ್ printf? ಇವಾಗ ಎಕೋಗೆ ಮತ್ತೆ printfಗೂ ಏನು ಡಿಫ್ರೆನ್ಸ್ ಇರ್ಬೋದು? PHP ಆಲ್ಸೋ ಸಪೋರ್ಟ್ಸ್ ಪ್ರಿಂಟ್, ಬಟ್ ಸ್ಟಿಲ್ ವಿ ಆರ್ ಯೂಸಿಂಗ್ ಎಕೋ. ಸೊ ಹಾಗಿದ್ರೆ ಎಕೋಗೂ ಮತ್ತೆ printfಗೂ ಏನು ಡಿಫ್ರೆನ್ಸ್ ಇರ್ಬೋದು ಅಂದ್ರೆ ಎಕೋ. ಸೊ ಎಕೋ ಏನಂತಂದ್ರೆ ಇದನ್ನ ನಾವು ಫಂಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇಟ್ ಈಸ್ ನಾಟ್ ಅನ್ ಫಂಕ್ಷನ್. ಫಂಕ್ಷನ್ ಅಂತ ಕರೆಯಲ್ಲ ನಾವು ಎಕೋ ಸ್ಟೇಟ್ಮೆಂಟ್ ನ, ಯಾವತ್ತೂ ನಾವು ಫಂಕ್ಷನ್ ಅಂತ ಕರೆಯಲ್ಲ. printf ಅಂತಂದ್ರೆ ಸೊ ನೋಡಿ, printf ಆದ ತಕ್ಷಣ ನಾವು ಕ್ಲೋಸಿಂಗ್ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಅಂತ ಹಾಕ್ತೀವಿ. ಸೊ ಹಾಗಿದ್ರೆ ಏನು ಅಂತಂದ್ರೆ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಬಂತು ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಟ್ ಈಸ್ ಕನ್ಸಿಡರ್ ಆಸ್ ಎ ಫಂಕ್ಷನ್ ಅಂತ ಕರಿತೀವಿ. printf statement is a function. ಓಕೆನಾ, ಎಕೋ ಯೂಸ್ ಮಾಡಿಕೊಂಡು we can display multiple statement at a time. We can display multiple statements at a time. in echo statement ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ನ ಅಟ್ ಎ ಟೈಮ್ ಒಳಗೆ ನಾವು ಡಿಸ್ಪ್ಲೇ ಮಾಡಬಹುದು, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ printf. ಸೊ printf ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಟ್ ಎ ಟೈಮ್ ಒಂದೇ ಸ್ಟೇಟ್ಮೆಂಟ್ ನ ನಾವು ಡಿಸ್ಪ್ಲೇ ಮಾಡಕ್ಕಾಗಲ್ಲ. ಇನ್ನೊಂದು ಅಡ್ವಾಂಟೇಜಸ್ ಆಫ್ ಎಕೋ ಏನು ಅಂತಂದ್ರೆ ಎಕ್ಸಿಕ್ಯೂಷನ್ ಸ್ಪೀಡ್ ಇಸ್ ಹೈ. ಎಕೋದೊಳಗೆ ಏನಾಗುತ್ತೆ ಅಂತಂದ್ರೆ ಕಂಪ್ಯಾರಿಟಿವ್ಲಿ printf ಗೆ ನಾವು ಕಂಪೇರ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಸ್ಪೀಡ್ ಆಫ್ ಎಕೋ ಇಸ್ ಹೈ, ಬಟ್ printf ನಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಎ ಫಂಕ್ಷನ್ ಆಗಿರೋದ್ರಿಂದ ಎಕ್ಸಿಕ್ಯೂಷನ್ ಸ್ಪೀಡು ಕಂಪ್ಯಾರಿಟಿವ್ಲಿ ಎಕೋ ಸ್ಟೇಟ್ಮೆಂಟ್ ಗಿಂತ ಲೋ ಆಗಿರುತ್ತೆ. ಸೊ ಇಟ್ ಇಸ್ ಅ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಎಕೋ ಸ್ಟೇಟ್ಮೆಂಟ್ ಅಂಡ್ printf ಸ್ಟೇಟ್ಮೆಂಟ್. ಓಕೆನಾ, ಇವಾಗ ಸೊ PHP ದು ಒಂದು ಎಕ್ಸಾಂಪಲ್ ನೋಡೋಣ, ಬೇಸಿಕ್ ಎಕ್ಸಾಂಪಲ್.
ಅಡಿಷನ್ ಆಫ್ ಟೂ ನಂಬರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬೇಸಿಕ್ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಅಂತ ತಗೊಂಡ್ರೆ ಅದು ಎಕ್ಸಾಂಪಲ್ ನಾವು ಬರೆಯೋದಾಯಿತು ಅಂತಂದರೆ ಒಂದು ಎಕ್ಸಾಂಪಲ್ನ ತಗೊಂಡು ಸೊ ಅಲ್ಲಿ ಹೆಂಗೆ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತಾರೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ನೋಡಿ. ಸೊ ಅಡಿಷನ್ ಆಫ್ ಟೂ ನಂಬರ್ಸ್, ಓಕೆನಾ. ಸೊ ಅಡಿಷನ್ ಆಫ್ ಟೂ ನಂಬರ್ಸ್ಗೆ ಸೊ ನಾನು ಹೇಳಿದೆ ಬೇಸಿಕ್ ಆಗಿ ಫಸ್ಟ್ ಸಿಂಟೆಕ್ಸ್, ಓಕೆನಾ. ಸೊ ಒಂದು ಕ್ಲೋಸ್ ಹಾಕೊಳ್ಳಿ. ಅಡಿಷನ್ ಆಫ್ ಟೂ ನಂಬರ್ಗೆ ಮೂರು ವೇರಿಯೇಬಲ್ ಬೇಕು. ಒಂದು ಎ ಅಂತ ತಗೊಳ್ಳೋಣ, ಒಂದು ಬಿ ಅಂತ ತಗೊಳ್ಳೋಣ. $a is equal to 5, $b is equal to 6 ಅಂತ ತಗೊಳ್ಳೋಣ, ಓಕೆನಾ. ದೆನ್ $c ಅಂತ ಹಿಂಗೆ ತಗೊಂಡು ದೆನ್ $c ಇಲ್ಲೇ ತಗೊಳ್ಳೋಣ. $c is equal to $a plus $b equal $c, ಓಕೆನಾ. ಸೊ ಇವಾಗ ಎಕ್ಸಾಂಪಲ್ ಅಂತ ನಾವು ತಗೊಂಡ್ರೆ ಫಸ್ಟ್ ಏನು ಮಾಡಿದ್ವಿ, ಇಟ್ ಈಸ್ ಓಪನಿಂಗ್ ಫ್ರಮ್ ಇಟ್ ಸಿಂಟೆಕ್ಸ್. ಸೊ ಸಿಂಟೆಕ್ಸ್ನ ಓಪನ್ ಮಾಡಿದ್ವಿ. ಸೊ PHP ಸಿಂಟೆಕ್ಸ್ ಓಪನ್ ಮಾಡ್ಕೊಂಡ್ವಿ. $a ಅನ್ನೋದೇನು ಅಂತಂದ್ರೆ ಇಟ್ ಈಸ್ ಎ ವೇರಿಯೇಬಲ್. ಸೊ ವೇರಿಯೇಬಲ್ ಅಂತ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಎ ಕಂಟೈನರ್. ವೇರಿಯೇಬಲ್ ಇಸ್ ಎ ಕಂಟೈನರ್ ವಿಚ್ ಹೋಲ್ಡ್ಸ್ ಅ ವ್ಯಾಲ್ಯೂ. ಒಂದು ಇವಾಗ ವೇರಿಯೇಬಲ್ ಅಂತಂದ್ರೆ ಏನು ಹೇಳ್ಬೋದು ಅಂದ್ರೆ ಕಂಟೈನರ್ ಅಂತ ಹೇಳ್ಬೋದು. ಆ ಕಂಟೈನರ್ ಏನು ಹೋಲ್ಡ್ ಮಾಡುತ್ತೆ ಅಂತಂದ್ರೆ ವ್ಯಾಲ್ಯೂ. ಸೊ ಏನು ವ್ಯಾಲ್ಯೂ ಹೋಲ್ಡ್ ಮಾಡಿದೆ? 5 ಈಸ್ ನಥಿಂಗ್ ಬಟ್ ಏನು ನಂಬರ್ ಆರ್ ಏನಾದರೂ ABC, ಫಾಲ್ಸ್. ಸೊ these are the example. $a ಅನ್ನೋದು ಏನಂದ್ರೆ ವೇರಿಯೇಬಲ್. ಎ ವೇರಿಯೇಬಲ್ ಇಸ್ ಎ ಕಂಟೈನರ್ ವಿಚ್ ಹೋಲ್ಡ್ಸ್ ಎ ವ್ಯಾಲ್ಯೂ. ಆ ವ್ಯಾಲ್ಯೂನ ಹೋಲ್ಡ್ ಮಾಡುತ್ತೆ. ಆ ವ್ಯಾಲ್ಯೂ ಏನ್ ಬೇಕಾದ್ರೂ ಆಗಿರ್ಬೋದು. ಇನ್ ದ ಸೆನ್ಸ್ ಇಟ್ ಶುಡ್ ಬಿ ಎ ನಂಬರ್, ಸ್ಟ್ರಿಂಗ್, ಆಬ್ಜೆಕ್ಟ್ಸ್, ಅರೇ ಆರ್ ಬೂಲಿಯನ್ ವ್ಯಾಲ್ಯೂಸ್. ಸೊ ಅದನ್ನೆಲ್ಲ ಹೋಲ್ಡ್ ಮಾಡಿತ್ತು ಅಂತ ಅಂದ್ರೆ ಅದನ್ನೇನಂತ ಕರೀತಾರೆ ಅಂದ್ರೆ ವೇರಿಯೇಬಲ್ ಅಂತ ಕರೀತಾರೆ. ಸೊ ಇವಾಗ ನಾವು ನೋಡಿರ್ಬೋದು, ಇವಾಗ ಸಿ ಒಳಗೆ ನಾವು ಯಾವ್ದಾದ್ರು ಡೇಟಾ ಟೈಪ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಸಿ ಒಳಗೆ ಯಾವ್ದಾದ್ರು ಡೇಟಾ ಟೈಪ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ನಾವು ಇಂಟ್ ಅಂತ ತಗೊಳ್ತೀವಿ, ಫ್ಲೋಟ್ ಅಂತ ತಗೊಳ್ತೀವಿ ಅಲ್ವಾ. ಇಂಟ್ ಎ, ಫ್ಲೋಟ್ ಬಿ, ಇಂಟ್ ಸಿ, ಕ್ಯಾರೆಕ್ಟರ್ ಎ ಅಂತ ತಗೊಳ್ತೀವಿ. ಬಟ್ PHP ಒಳಗೆ ನಾವು ಅದೇನು ತಗೊಂಡಿಲ್ಲ, ಡಾಲರ್ ಅಂತ ತಗೊಂಡಿವಿ. ಸೊ ಡಾಲರ್ ಅನ್ನೋದು ಇಟ್ ಈಸ್ ಎ ವೇರಿಯೇಬಲ್ ನ ಡಿಕ್ಲೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಸೈಡ್. ಇದನ್ನ ಬಿಟ್ಟು ನಾವು ಬೇರೆ ಯಾವ್ದಾದ್ರು ಸಿಂಬಲ್ ನ ಯೂಸ್ ಮಾಡ್ಕೊಳ್ತೀವಿ ಅಲ್ಲೋ. PHP ಒಳಗೆ $a ಆರ್ $something ಅಂತ ಏನಾದ್ರು ತಗೊಂಡ್ವಿ ಅಂದ್ರೆ ವಿ ನೋ ದಟ್ ಡಿಕ್ಲೇರಿಂಗ್ ಎ ವೇರಿಯೇಬಲ್. ಅದನ್ನ ನಾವು ಯಾವ್ದು ಡಾಲರ್ ಸಿಂಬಲ್ ನ ಯೂಸ್ ಮಾಡ್ಕೊಂಡಿದೀವಿ. ಬೇಸ್ಡ್ ಆನ್ ಯಾವ ಟೈಪ್ ಆಫ್ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ವೇರಿಯೇಬಲ್ ನ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 5 ಅಂತ ಅನ್ಕೊಂಡಿದ್ದೀನಿ. $a is equal to 5 ಅಂದ್ರೆ the number 5 is assigning to the value a, ಓಕೆನಾ. then $b is equal to 6 ಅಂದ್ರೆ 6 is the number that is assigned to the value of variable b, ಓಕೆನಾ. ಹಂಗೆ ಅಸೈನ್ ಮಾಡ್ತೀವಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಯಾವುದೇ ಡೇಟಾ ಟೈಪ್ ನ ತಗೊಂಡಿಲ್ಲ. ಅದೇ ನಾವು ಸಿ ಒಳಗಾಗಿದ್ವಿ ಅಥವಾ ಯಾವುದೇ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಡೇಟಾ ಟೈಪ್ ನ ಡಿಫೈನ್ ಮಾಡ್ತಿದ್ವಿ. ಬಟ್ ಇಲ್ಲಿ ಯಾವುದೇ ಡೇಟಾ ಟೈಪ್ ನ ಡಿಫೈನ್ ಮಾಡಿಲ್ಲ. ಸೊ ಏನಂತ ತಗೊಂಡಿದ್ವಿ, $a is equal to 5 ಅಂತ ತಗೊಂಡಿದ್ದೀವಿ, $b is equal to 6 ಅಂತ ತಗೊಂಡಿದ್ದೀವಿ. ಸೊ $c ಏನ್ ಮಾಡಿದೀವಿ ಅಂದ್ರೆ $a ಒಳಗಿರೋ ವ್ಯಾಲ್ಯೂ ಮತ್ತೆ $b ಒಳಗಿರೋ ವ್ಯಾಲ್ಯೂನ ಹಾಕ್ತಿದೀವಿ. ಸೊ $a ಅಂತಂದ್ರೆ ಎಷ್ಟು ಅಂದ್ರೆ 5, $b ಒಳಗೆ ಯಾವ್ದು ಬಂದಿದೆ ಅಂದ್ರೆ 6 ಬಂದಿದೆ. ಸೊ 5 plus 6 is equal to 11. ಇವಾಗ $c ಇದು ವ್ಯಾಲ್ಯೂ ಏನ್ ಬಂದಿದೆ c. ಸೊ ಅದನ್ನ ಡಿಸ್ಪ್ಲೇ ಮಾಡ್ಬೇಕಲ್ವಾ. ನಾನು ಆಸ್ ಇಟ್ ಇಸ್ ಪ್ರೀವಿಯಸ್ಲಿ ಹೇಳಿದಂಗೆ ಡಿಸ್ಪ್ಲೇ ಮಾಡೋದಕ್ಕೆ PHP ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಎಕೋ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ತೀವಿ. ಇವಾಗ $c ಒಳಗೆ ಯಾವ ವ್ಯಾಲ್ಯೂ ಬಂದಿದೆ ಅಂತಂದ್ರೆ 11 ಬಂದಿದೆ. ಎಕೋ $c ಅಂತ ಅಂದ್ರೆ ಇಟ್ ಡಿಸ್ಪ್ಲೇ ಏನ್ ಡಿಸ್ಪ್ಲೇ ಮಾಡುತ್ತೆ, ನಂಬರ್ 11 ಅನ್ನೋದನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಬೇಸಿಕ್ ಪ್ರೋಗ್ರಾಮಿಂಗ್ ಯಾವ್ದಾದ್ರು ಎಕ್ಸ್ಪ್ಲೇನ್ PHP ವಿತ್ ಒಂದು ಎಕ್ಸಾಂಪಲ್ ಅಂದ್ರೆ ಸೊ ಹಿಂಗೆ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ನ ತಗೊಂಡು ಅಡಿಷನ್ ಆಫ್ 2 ನಂಬರ್ಸ್ ಆಗಿರ್ಬೋದು ಅಥವಾ ಗ್ರೇಟೆಸ್ಟ್ ಅಮೌಂಟ್ 2 ನಂಬರ್ಸ್ ಆಗಿರ್ಬೋದು ಅದನ್ನ ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ $c ಅಂತ ನಾನು ಡಿಸ್ಪ್ಲೇ ಮಾಡೋದ್ರ ಬದಲು ಎಕೋ ಡಬಲ್ ಕೋಟ್ಸ್ $c ಅಂತ ಮಾಡಿದ್ರೆ ಏನ್ ಔಟ್ಪುಟ್ ಬರ್ಬೋದು. ಸೊ $c ಇದೆ ಸ್ಟ್ರಿಂಗ್ ಆಗುತ್ತೆ ಅವಾಗ, ಓಕೆನಾ. ಸೊ ಇವಾಗ ಇಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ಬರೀ $c ಒಳಗೆ ವ್ಯಾಲ್ಯೂ 11 ಇದೆ. ಬಟ್ ನಾನು ಇಲ್ಲಿ ಎಕೋ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹಾಕಿದ್ದೀನಿ ಅಂದ್ರೆ ಸ್ಟ್ರಿಂಗ್ ಆಫ್ $c ಅಂತ ಹಾಕಿದೆ ಅಂತ ಅಂದ್ರೆ ಇಟ್ ಪ್ರಿಂಟ್ಸ್ $c only,
ಓಕೆನಾ. ಸೊ ಸ್ಟ್ರಿಂಗ್ ಒಳಗೆ ನಾವು ಏನೇ ಸ್ಟೇಟ್ಮೆಂಟ್ಸ್ನ ಬರುತ್ವಿ ಅಂತ ಅಂದರೆ ಹ್ಯಾಸ್ ಇಟ್ ಇಸ್ ಔಟ್ಪುಟ್ ಅದೇ ಬರುತ್ತೆ. ಸೊ ನಾವೇನು ಪ್ರಿಂಟ್ ಕೊಟ್ಟಿರ್ತೀವೋ ಅದೇ ಪ್ರಿಂಟ್ ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅವಾಗ ಏನು ಕೊಟ್ಟಿದ್ದೆ ಅಂದರೆ ಎಕೋ $C ಅಂತ ಕೊಟ್ಟೆ. ಸೊ ಎಕೋ ಇಲ್ಲಿ ಸ್ಟ್ರಿಂಗ್ ಕೊಟ್ಟಿಲ್ಲ. ಸೊ ಅವಾಗ ಔಟ್ಪುಟ್ ಏನು ಬಂತು ಅಂದರೆ 11 ಬಂತು. ಅದೇ ಎಕೋ $C ಅಂತ ಕೊಟ್ಟಾಗ ಔಟ್ಪುಟ್ ಏನು ಬಂತು $C ಅಂತಾನೆ ಪ್ರಿಂಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಸ್ಟ್ರಿಂಗ್ ಹೆಂಗೆ ಪ್ರಿಂಟ್ ಮಾಡೋದು, ವ್ಯಾಲ್ಯೂನ ಹೆಂಗೆ ಪ್ರಿಂಟ್ ಮಾಡೋದು ಅನ್ನೋದು ನಮಗೆ ಗೊತ್ತಾಯಿತು. ಓಕೆನಾ. ಇವಾಗ ಫ್ಲಾಟ್ PHP ಅಡ್ವಾಂಟೇಜಸ್ ಏನಂತ ಹೇಳ್ಬೋದು ಅಂತಂದ್ರೆ ಇಟ್ ಈಸ್ ಎ ಓಪನ್ ಸೋರ್ಸ್. ಒಂದೇದು ಯಾವುದು ಅಂತಂದ್ರೆ ಓಪನ್ ಸೋರ್ಸ್ ಅಂತ ಹೇಳ್ಬೋದು. ಸೊ ಓಪನ್ ಸೋರ್ಸ್ ಅಂತ ಅಂದ್ರೆ ಏನಂದ್ರೆ ಕಾಸ್ಟು ಇಲ್ಲಿ ಮ್ಯಾಟರ್ಸ್ ಆಗಲ್ಲ. ಕಂಪೇರಿಟಿವ್ಲಿ ಅದರ್ ಪ್ರೋಗ್ರಾಮಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ PHP ಓಪನ್ ಸೋರ್ಸ್ ಆಗಿರೋದ್ರಿಂದ ನಾವು ವಿ ಕ್ಯಾನ್ ಈಸಿಲಿ ಡೌನ್ಲೋಡ್ ದ ಸಾಫ್ಟ್ವೇರ್ ಅಂಡ್ ಸ್ಟಾರ್ಟ್ ದ ಕೋಡಿಂಗ್. ಆ ಕೋಡಿಂಗ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇಟ್ ಈಸ್ ಈಸಿ ಟು ಎಂಬೆಡೆಡ್ ವಿತ್ ವೆಬ್ಸೈಟ್ಸ್ ಆರ್ ವೆಬ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹೆಂಗೆ ಅಂತಂದರೆ ಇವಾಗ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನಾವು ವೆಬ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆ ಇಂಟಿಗ್ರೇಟ್ ಮಾಡಿ ಬರೀಬೇಕು ಅಂದರೆ ಅದು ಡಿಫಿಕಲ್ಟ್ ಆಗುತ್ತೆ. ಅದೇ PHP ಜೊತೆಗೆ ಇಟ್ ಈಸ್ ವೆರಿ ಈಸಿ ಪ್ರೋಸೆಸ್. ಯಾಕಂದರೆ ವಿ ಆಲ್ರೆಡಿ ನೋ ದಟ್ PHP ಇಸ್ ಎ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂಡ್ ಇಟ್ ಈಸ್ ಎಂಬೆಡೆಡ್ ವಿತ್ HTML ಆರ್ XML. HTML ಮತ್ತು XML ಜೊತೆ ಎಂಬೆಡೆಡ್ ಆಗಿರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಈಸಿಯಾಗಿ ಅದನ್ನು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ವೆಬ್ಸೈಟ್ಸ್ ಜೊತೆ ಈಸಿ ಇಂಟಿಗ್ರೇಷನ್ಸ್ನ ಮಾಡ್ಬೋದು. ಓಕೆನಾ. ಅದಾಯಿತು ಅಂತಂದರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳಿದೆ ಅಂದರೆ ಇವಾಗ ಕೆಲವೊಂದು ಸಾಫ್ಟ್ವೇರ್ಗೆ ಡೆಡಿಕೇಟೆಡ್ ಟೂಲ್ಸ್ ಅಂತ ಇರುತ್ತೆ. ಬಟ್ PHP ಡಸ್ ನಾಟ್ ನೀಡೆಡ್ ಡೆಡಿಕೇಟೆಡ್ ಟೂಲ್ಸ್. ಯಾಕಂದರೆ ಇಟ್ ಈಸ್ ಫ್ರೀ ಫ್ರಮ್ ಪ್ಲ್ಯಾಟ್ಫಾರ್ಮ್ ಅಲ್ವಾ. ಸೊ ನಾವು ಬರೀ ಜಸ್ಟ್ ನೋಟ್ ಪ್ಯಾಡ್ ಇದ್ದರೆ ಸಾಕು, ನೋಟ್ ಪ್ಯಾಡ್ ++ ಇದ್ದರೆ ಸಾಕು, ಯಾವುದು ಎಡಿಟರ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ರನ್ PHP. ಅದಾಯ್ತಾ. ಸೊ ಈಸಿ ಕನೆಕ್ಟಿವಿಟಿ ವಿತ್ ಡಾಟಾಬೇಸ್. ಈಸಿ ಕನೆಕ್ಟಿವಿಟಿ ವಿತ್ ಡಾಟಾಬೇಸ್ ಅಂತಂದರೆ ಸೊ ನಾವು ಯಾವುದೇ ಅಬ್ಸ್ಟ್ರಕಲ್ಸ್ ಇಲ್ಲದೆ ಈಸಿಯಾಗಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡಾಟಾಬೇಸ್ ಜೊತೆ ಕನೆಕ್ಟ್ ಮಾಡ್ಬೋದು ವೆರಿ ಈಸಿಯಾಗಿ ಅಂತಂದರೆ ಇಟ್ ಈಸ್ ಅ ಓನ್ಲಿ ಆಪ್ಷನ್ PHPನ ಯೂಸ್ ಮಾಡಿಕೊಂಡು ನಾವು ಡಾಟಾಬೇಸ್ ಜೊತೆ ಈಸಿ ಇಂಟ್ರಾಕ್ಷನ್ಸ್ನ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ PHP. ಆಮೇಲೆ ಕಂಪೇರಿಟಿವ್ಲಿ ಇವಾಗ C ಆಗಿರ್ಬೋದು, ಜಾವಾ ಆಗಿರ್ಬೋದು, ಅದಕ್ಕೇನು ಅಂದರೆ ನಾವು ಲರ್ನಿಂಗ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ PHP ಹಂಗಿಲ್ಲ. ಇಟ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ಈಸಿ ಟು ಇಂಪ್ಲಿಮೆಂಟ್. ಈಸಿಯಾಗಿ ಲರ್ನ್ ಮಾಡ್ಬೋದು, ಈಸಿಯಾಗಿ ಇಂಪ್ಲಿಮೆಂಟ್ನು ಮಾಡ್ಬೋದು. ಆಮೇಲೆ ಇವಾಗ ಡಾಟಾ ಟೈಪ್ಸ್ ಅದೆಲ್ಲ ಯೂಸ್ ಮಾಡ್ಕೊಳ್ತಿರ್ತೀವಿ. ಬಟ್ PHP ಒಳಗೆ ಹೆಂಗೆ ಅಂದರೆ ಫ್ರೀ ಸೋರ್ಸ್ ಆಗಿರೋದ್ರಿಂದ ಡಾಟಾಬೇಸ್ನ ನಾವು ಯೂಸ್ ಮಾಡಿ ವಿತ್ ಡಾಟಾಬೇಸ್ನು ನಾವು ಪ್ರೋಗ್ರಾಮಿಂಗ್ನ ಬರಿಬೋದು. ವಿತ್ ಡೇಟಾ ಟೈಪ್ನ ನಾವು ಪ್ರೋಗ್ರಾಮ್ನ ಬರಿಬೋದು. ವಿತೌಟ್ ಡೇಟಾ ಟೈಪ್ನ ಕೂಡ ಯೂಸ್ ಮಾಡ್ಕೊಳ್ಳದೆ ನಾವು PHPಯಲ್ಲಿ ಪ್ರೋಗ್ರಾಮಿಂಗ್ನ ಬರಿಬೋದು. ಸೊ ದಿಸ್ ಈಸ್ ಅ ಬೇಸಿಕ್ ಇಂಟ್ರಡಕ್ಷನ್ ಆಫ್ PHP. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು PHPಯಲ್ಲಿ ಏನೇನು ನೋಡಿದ್ವಿ ಅಂತಂದರೆ PHP ಅಂದರೆ ಏನು ಅಂತ ಗೊತ್ತಾಯಿತು. PHP ಒಳಗೆ ಅಟ್ ಪ್ರೆಸೆಂಟಲ್ಲಿ ಯಾವ ವರ್ಷನ್ಸ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಸೊ PHPಯಿಂದ ಅಡ್ವಾಂಟೇಜಸ್ ಏನು, ಅದ್ರದ್ದು ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಸೊ ಬೇಸಿಕ್ ಎಕ್ಸಾಂಪಲ್ ನೋಡಿದ್ವಿ. ಅಡಿಷನ್ ಆಫ್ 2 ನಂಬರ್ಸ್ನ ಬೇಸಿಕ್ ಎಕ್ಸಾಂಪಲ್ ಕೊಟ್ಟೆ. ಅದು ಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಎಕೋ ಸ್ಟೇಟ್ಮೆಂಟಿಗೂ ಮತ್ತು ಪ್ರಿಂಟರ್ ಸ್ಟೇಟ್ಮೆಂಟಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡಿದ್ವಿ. ಸೊ ಇನ್ ದಿಸ್ ಕ್ಲಾಸಲ್ಲಿ ಬಿಗಿನರ್ಸಲ್ಲಿ ಏನೇನು ತಿಳ್ಕೊಬೇಕಿತ್ತೋ ಸೊ ಅದನ್ನು ತಿಳ್ಕೊಂಡಿದ್ದೀವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಚುಯಲ್ ಸಿಲೆಬಸ್ ಏನಿದೆಯೋ ಅದಕ್ಕೆ ಮೂವ್ ಆಗೋಣ.